ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ವಿದ್ಯಾಸಾಗರ್ ಪಂಚಾಳ್, ಸನಾತನ ಆಯುರ್ವೇದ ಚಿಕಿತ್ಸಾಲಯ, ಹುಮ್ನಾಬಾದ್, ಬೀದರ್ ಜಿಲ್ಲೆ. ಇವತ್ತು ನಾವು ರುಮಟಾಯ್ಡ್ ಆರ್ಥರೈಟಿಸ್ ಬಗ್ಗೆ ಒಂದೆರಡು ಮಾತಾಡೋಣ. ರುಮಟಾಯ್ಡ್ ಆರ್ಥರೈಟಿಸ್ ಇವತ್ತು ಈಗ ಜನಸಾಮಾನ್ಯರಲ್ಲಿ ತುಂಬಾ ನೋಡಕ್ ಸಿಗ್ತಾ ಇರುವಂತಹ ಒಂದು ವ್ಯಾಧಿ. ಸಣ್ಣ ಹುಡುಗರ, ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರ ತನಕ ಯಾರು ಬೇಕಾದವರಲ್ಲಿ ಈ ವ್ಯಾಧಿ ಕಾಣಿಸ್ಕೋಬಹುದು. ಇದರ ಮುಖ್ಯವಾದಂತಹ ಲಕ್ಷಣಗಳು ಏನಪ್ಪಾ ಅಂದ್ರೆ ಎಲ್ಲಾ ಜಾಯಿಂಟ್ಗಳಲ್ಲಿ ಪೇನ್ ಶುರು ಆಗುತ್ತೆ. ಅದರಲ್ಲೂ ಸ್ಪೆಷಲಿ ಮೇಜರ್ ಜಾಯಿಂಟ್ಸ್ ಅಂತ ಏನ್ ಹೇಳ್ತೀವಿ, ಮೊಳಕಾಲು, ಮೊಳಕೈ, ಭುಜ, ವ್ರಿಸ್ಟ್ ಜಾಯಿಂಟು, ಆಮೇಲೆ ಸಣ್ಣ ಸಣ್ಣ ಜಾಯಿಂಟ್ಸ್ ಕೈಗಳಲ್ಲಿರುವಂತಹ ಜಾಯಿಂಟ್ಸ್ಗಳಲ್ಲಿ ಈ ನೋವು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಸ್ಪೆಷಲಿ ಈ ನೋವು ಏನಿದೆ ಇದು ಬೆಳಗ್ಗೆ ಹೊತ್ತು ಜಾಸ್ತಿ ಇರುತ್ತೆ. ಆಮೇಲೆ ಈ ಮೋಡಗಳು ಬಂದಾಗ, ಕ್ಲೌಡ್ಸ್ ಇದ್ದಾಗ ಅಥವಾ ತಂಪಾದ ವಾತಾವರಣ ಇದ್ದಾಗ ಈ ಲಕ್ಷಣಗಳು ಇನ್ನೂ ಜಾಸ್ತಿ ಆಗುತ್ತೆ. ಇದರ ಜೊತೆಗೆ ಹಸಿವು ಆಗದೆ ಇರುವಂತಹದ್ದು, ತಿಂದಿರುವಂತಹ ಅನ್ನ ಜೀರ್ಣ ಆಗದೆ ಇರುವಂತಹದ್ದು, ಆಮೇಲೆ ಆಲಸ್ಯ, ಶರೀರದಲ್ಲಿ ಯಾವುದೇ ತರ ಕೆಲಸಗಳು ಮಾಡಕ್ಕೆ ಮನಸ್ಸಾಗದೆ ಇರುವಂತಹದ್ದು, ಅದಾದ ನಂತರ ಹೆವಿನೆಸ್ಸು, ಅಂಗಮರ್ದ ಅಂತ ಹೇಳ್ತೀವಿ, ಅಂದ್ರೆ ಮೈ ಕೈಯಲ್ಲಿರುವಂತಹ ನೋವು, ಈ ತರ ಬೇರೆ ಬೇರೆ ಲಕ್ಷಣಗಳು ಕಾಣಿಸಕ್ಕೆ ಶುರು ಆಗ್ತವೆ. ಹಸಿವು ಆಗದೆ ಇರುವಂತಹದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಲಕ್ಷಣ ಇದರಲ್ಲಿ. ಆಮೇಲೆ ಇದರ ಟ್ರೀಟ್ಮೆಂಟ್ ಏನು? ಬಹಳಷ್ಟು ಜನ ಪೇನ್ ಕಿಲ್ಲರ್ಗಳನ್ನು ಕೊಡ್ತಾರೆ. ಇದರ ಸ್ಪೆಷಲಿಸ್ಟ್ಗಳಂತಿರ್ತಾರೆ, ರುಮಟಾಲಜಿಸ್ಟ್ ಅಂತ ಕರಿತೀವಿ, ಅವ್ರ ಹತ್ರನೂ ಚಿಕಿತ್ಸೆ ಇರ್ತದೆ. ಸೊ ಹೀಗೆ ಬೇರೆ ಬೇರೆ ತರದ ಟ್ರೀಟ್ಮೆಂಟ್ಗಳನ್ನ ಮಾಡ್ತಾರೆ. ಇದೆಲ್ಲ ಆದರೂ ಸಹ ಈ ವ್ಯಾಧಿ ಏನಿದೆ ಕಂಟ್ರೋಲಿಗೆ ಬರೋದು ತುಂಬಾ ಕಷ್ಟ. ಹಾಗಾದ್ರೆ ಇದನ್ನ ನಾವು ಆಯುರ್ವೇದದಲ್ಲಿ ಏನಾದ್ರೂ ಮಾಡಬಹುದಾ? ಆಯುರ್ವೇದದಲ್ಲಿ ಇದಕ್ಕೆ ಚಿಕಿತ್ಸೆ ಇದೆಯಾ ಅಂತ ಪ್ರಶ್ನೆ ಬರುತ್ತೆ. ಖಂಡಿತವಾಗಿಯೂ ಆಯುರ್ವೇದದಲ್ಲಿ ಇದಕ್ಕೆ ಉತ್ತಮವಾದಂತಹ ಒಂದು ಪರಿಣಾಮ ಬೀರುವಂತಹ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಆಯುರ್ವೇದದಲ್ಲಿದೆ. ಆಯುರ್ವೇದದ ಒಂದು ಮೂಲ ಸಿದ್ಧಾಂತಗಳ ಪ್ರಕಾರ ಈ ವ್ಯಾಧಿಯನ್ನ ಚಿಕಿತ್ಸೆ ಮೊದಲಿಂದನೇ ಮಾಡಕ್ ಶುರು ಮಾಡಿದ್ರೆ ತುಂಬಾ ಉತ್ತಮವಾದಂತಹ ಪರಿಣಾಮಕಾರಿಯಾದಂತಹ ರಿಸಲ್ಟ್ಗಳು ನೋಡಕ್ ಸಿಗ್ತವೆ. ಸೊ ಇದನ್ನ ಆಯುರ್ವೇದದಲ್ಲಿ ನಾವು ಆಮವಾತ ಮತ್ತೆ ವಾತರಕ್ತ ಈ ಸ್ಪೆಕ್ಟ್ರಮ್ ಅಲ್ಲಿ ಇದನ್ನ ಟ್ರೀಟ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಈ ವ್ಯಾಧಿಯಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ದೀಪನ, ಪಾಚನ ಔಷಧಿಗಳೊಂದಿಗೆ ಬೇರೆ ಬೇರೆ ತರಹದ ಟ್ರೀಟ್ಮೆಂಟ್ಗಳನ್ನು ಮಾಡ್ತೀವಿ. ಪಂಚಕರ್ಮ ಚಿಕಿತ್ಸೆ ಇದರಲ್ಲಿ ತುಂಬಾ ಪರಿಣಾಮ ಬೀರುವಂತಹ ಒಂದು ಟ್ರೀಟ್ಮೆಂಟ್. ಪಂಚಕರ್ಮದಲ್ಲಿ ನಾವು ವಾಲುಕಾ ಸ್ವೇದ, ಅದಾದ ನಂತರ ಬಸ್ತಿಗಳ ಉಪಯೋಗ, ಆಮೇಲೆ ಸ್ನೇಹನ ಸ್ವೇದನ ಆಗಿರುವಂತಹದ್ದು, ಸ್ವೇದನಗಳು, ಬಹಳಷ್ಟು ತರದ ಸ್ವೇದನಗಳು, ಆಮೇಲೆ ಬಸ್ತಿ ಚಿಕಿತ್ಸೆ, ಈ ತರ ಈ ಟ್ರೀಟ್ಮೆಂಟ್ ಹೋಗುತ್ತೆ. ಈ ಟ್ರೀಟ್ಮೆಂಟ್ ಶುರುವಾದ ನಂತರ ಕೆಲವು ದಿನಗಳಲ್ಲಿ ತುಂಬಾ ಪರಿಣಾಮಕಾರಿಯಾದಂತಹ ಒಂದು ರಿಸಲ್ಟ್ ನೋಡಕ್ ಸಿಗ್ತದೆ. ಸನಾತನ ಆಯುರ್ವೇದದಲ್ಲಿ ನಾವು ಆಮವಾತಕ್ಕೆ ಪರಿಣಾಮಕಾರಿಯಾದಂತಹ ಚಿಕಿತ್ಸೆಯನ್ನು ಕಳೆದ 5-6 ವರ್ಷಗಳಿಂದ ಮಾಡ್ತಾನೆ ಬಂದಿದ್ದೀವಿ. ಇದರಲ್ಲಿ ಮೊದಲನೇದಾಗಿ ನಡೆಯಕ್ಕೆ ಬರದೇ ಇರುವಂತಹ ಪೇಷಂಟ್ಸು, ಫಸ್ಟ್ ಫ್ಲೋರ್ ಅನ್ನ ಹತ್ತಿ ಮೇಲೆ ಬರದೇ ಇರುವಂತಹ ಪೇಷಂಟ್ಗಳು ಎಷ್ಟೋ ಜನ ಆರಾಮಾಗಿ ನಡ್ಕೊಂತ ಹೋಗಿರುವಂತಹ ಉದಾಹರಣೆಗಳು ಸಾಕಷ್ಟಿವೆ. ಸೊ ಆಮವಾತವನ್ನ ಮೊದಲನೇದಾಗಿ ನಾವು ಕಂಕೈರ್ ಮಾಡಕ್ ಶುರು ಮಾಡಿದ್ರೆ, ಅದನ್ನ ಶುರು ಆದಂತಹ ಸಮಯದಲ್ಲಿನೇ ಅದನ್ನ ಒಂದು ಪರಿಣಾಮಕಾರಿಯಾಗಿ ನಾವು ಚಿಕಿತ್ಸೆ ಶುರು ಮಾಡಿದಾಗ ನಮಗೆ ರಿಸಲ್ಟ್ ತುಂಬಾ ಬೇಗ ನೋಡಕ್ ಸಿಗುತ್ತೆ. ಈ ಕೆಲವೊಂದು ಸಲ ಏನಾಗುತ್ತೆ, ಬಹಳಷ್ಟು ಜನ ಪೇಷಂಟ್ ಸ್ಟೀರಾಯ್ಡ್ ಟ್ಯಾಬ್ಲೆಟ್ಸ್ ಗಳ ಮೇಲೆ ಇರ್ತಾರೆ. ಸೊ ಈ ಸ್ಟೀರಾಯ್ಡ್ ಗಳ ಒಂದು ಉಪಯೋಗ ಅದನ್ನ ನಿಲ್ಲಿಸುವುದು ಕೂಡ ತುಂಬಾ ಕಷ್ಟಕಾರಿ. ಸೊ ನಿಲ್ಲಿಸುವುದು ಲೇಟ್ ಆದಂಗೆ ಬಹಳಷ್ಟು ದಿನ ಆ ತರದ ಮೆಡಿಸಿನ್ಗಳನ್ನ ಅವರು ಉಪಯೋಗ ಮಾಡಿದಾಗ ಆ ಔಷಧಿಗಳ ಒಂದು ಸೈಡ್ ಎಫೆಕ್ಟ್ಸ್ ಏನಿರುತ್ತೆ ಅದನ್ನು ಕೂಡ ಕಡಿಮೆ ಮಾಡುವಂತಹ ಒಂದು ಸಾಮರ್ಥ್ಯ ಪಂಚಕರ್ಮಕ್ಕೆ ಇದೆ. ಸೊ ಈ ತರ ಪಂಚಕರ್ಮ ಚಿಕಿತ್ಸೆಯಿಂದ ವಿತೌಟ್ ಎನಿ ಟಾಕ್ಸಿನ್ಸ್, ವಿತೌಟ್ ಎನಿ ಹಾರ್ಮ್ಫುಲ್ ಕೆಮಿಕಲ್ಸ್, ವಿತೌಟ್ ಎನಿ ಹಾರ್ಮ್ಫುಲ್ ಮೆಡಿಕೇಶನ್ಸ್, ಆಯುರ್ವೇದದ ಒಂದು ಶುದ್ಧ ಮತ್ತೆ ಪರಿಣಾಮಕಾರಿಯಾಗಿ ಈ ವ್ಯಾಧಿಯನ್ನ ಎದುರಿಸಬಹುದು. ಇದರಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂತದ್ದು ಏನಪ್ಪಾ ಅಂದ್ರೆ ಪಥ್ಯ ಆಹಾರ. ಸೊ ಪಥ್ಯ ಬಹಳ ಇಂಪಾರ್ಟೆಂಟ್ ಆದಂತಹ ರೂಲ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಯಾಕಂದ್ರೆ ಆಯುರ್ವೇದದಲ್ಲಿ ಇದನ್ನ ಆಮವಾತ ಅಥವಾ ಆಮದಿಂದ ಉತ್ಪತ್ತಿ ಆಗುವಂತಹ ವ್ಯಾಧಿ ಅಂತ ಹೇಳ್ತೀವಿ. ಆಮ ಅಂದ್ರೆ ಏನಪ್ಪಾ ಅಂದ್ರೆ ಶರೀರದಲ್ಲಿ ಡೈಜೆಸ್ಟ್ ಆಗದೆ ಉಳಿದಿರುವಂತಹ ಒಂದು ಟಾಕ್ಸಿನ್ ಮಟೀರಿಯಲ್ಸ್. ಸೊ ಇವುಗಳ ಒಂದು ಶರೀರದಿಂದ ಹೊರಗೆ ತಗೊಂಡು ಬರುವಂತಹದ್ದು ಮತ್ತೆ ಇರುವಂತಹವುಗಳನ್ನ ಪಚನ ಮಾಡಿ ಅದನ್ನ ನಷ್ಟ ಮಾಡುವಂತಹ ಚಿಕಿತ್ಸೆಗಳು ಕೂಡ ಆಯುರ್ವೇದದಲ್ಲಿ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಮಾಡ್ತಾ ಬಂದಾಗ
ಕೆಲವೇ ದಿನಗಳಲ್ಲಿ 1 ವಾರ 2 ವಾರದಲ್ಲೇ ಪೇಷಂಟ್ಗಳ ಈ ಜಾಯಿಂಟ್ಗಳ ಪೇನ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತದೆ. ಊತ ಏನಿದೆ, ಸ್ವೆಲ್ಲಿಂಗ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತದೆ. ಪದೇ ಪದೇ ಜ್ವರ ಬರುವಂತಹದ್ದು, ಮೈಕೈ ನೋವು ಇದೆಲ್ಲವೂ ಕಡಿಮೆ ಆಗ್ತಾ ಬರುತ್ತದೆ. ಶರೀರದ ಒಂದು ಹೆವಿನೆಸ್ ಏನಿದೆ ಅದು ಕಡಿಮೆ ಆಗುತ್ತೆ. ಸೊ ಹೀಗೆ ಆರಾಮಾಗಿ ಪೇಷಂಟ್ಗಳು ನಡ್ಕೊಂತ ಹೋಗಿರುವಂತಹ ಉದಾಹರಣೆಗಳು ಎಷ್ಟೇ ಇದೆ. ಸೊ ಹೀಗೆ ಆಮವಾತಕ್ಕೆ ಯಾವುದೇ ತರ ಜಾಯಿಂಟ್ ಪೇನ್ ಆಗಲಿ, ಒಂದನ್ನು ನೆನ್ಪಿಟ್ಕೊಳ್ಳಿ, ಜಾಯಿಂಟ್ ಪೇನ್ ಆದ ತಕ್ಷಣ ಎಣ್ಣೆ ಹಚ್ಚಿ ಮಸಾಜ್ ಮಾಡಬಾರ್ದು. ಯಾವುದೇ ತರ ಜಾಯಿಂಟ್ ಪೇನ್ ಶುರು ಆದ ತಕ್ಷಣ ನಾವು ಎಣ್ಣೆಯಿಂದ ಮಸಾಜ್ ಮಾಡುವಂಥದ್ದು ನಾವು ಮಾಡ್ತೀವಿ, ಹಳ್ಳಿಗಳಲ್ಲೆಲ್ಲ ನೋಡಿರ್ತೀವಿ, ಅಥವಾ ಎಲ್ಲಾ ಕಡೆನೂ ಯಾವುದೇ ಒಂದು ಪೇನ್ ಆಗ್ತಿದೆ ಅಂದ್ರೆ ಎಣ್ಣೆ ತಗೊಂಡು ಮಸಾಜ್ ಮಾಡ್ತೀವಿ. ಆ ತರ ಮಾಡಬಾರ್ದು. ಯಾಕಂದ್ರೆ ಕೆಲವೊಂದು ವ್ಯಾಧಿಗಳು, ಈಗ ಆಮವಾತ ಅಥವಾ ರುಮಟಾಯ್ಡ್ ಆರ್ಥರೈಟಿಸ್ ಏನಿದೆ, ಇದು ಎಣ್ಣೆ ಹಚ್ಚೋದ್ರಿಂದ ಇನ್ನೂ ಜಾಸ್ತಿ ಆಗ್ತದೆ. ಸೊ ಹೀಗೆ ವೈದ್ಯಕೀಯ ಸಲಹೆ ಇಲ್ಲದೆ, ಆಯುರ್ವೇದದ ವೈದ್ಯರಿಗೆ ಕೇಳದೇನೆ ಯಾವುದೋ ಒಂದು ಮೆಡಿಕಲ್ ಅಲ್ಲಿ ತಗೊಂಡು ಮಹಾನಾರಾಯಣ ತೈಲನೋ ಮತ್ತೊಂದು ತೈಲನೋ ತಗೊಂಡು ಅದನ್ನ ಮಸಾಜ್ ಮಾಡುವಂತದ್ದು ಒಳ್ಳೆಯದಲ್ಲ. ಇದರಿಂದ ವ್ಯತಿರೇಕವಾದಂತಹ ಪರಿಣಾಮ ಆ ಜಾಯಿಂಟ್ಗಳ ಮೇಲೂ ಉಂಟಾಗ್ತದೆ. ಸೊ ಅದಕ್ಕೋಸ್ಕರ ಈ ಒಂದು ಟ್ರೀಟ್ಮೆಂಟ್ಸ್ ಏನಿದೆ ಅದು ವೈದ್ಯಕೀಯ ಸಲಹೆ ಮೇಲೇನೆ ತಗೋಬೇಕು. ನಿಮ್ಮ ಹತ್ತಿರದ ಆಯುರ್ವೇದ ವೈದ್ಯರಿಗೆ ಸಂಪರ್ಕ ಮಾಡಿನೇ ಈ ಚಿಕಿತ್ಸೆಗಳನ್ನ ಪಡಿಬೇಕು. ಸೊ ಕೆಲವೊಂದು ಕಂಡೀಷನ್ಗಳಲ್ಲಿ ಆಮವಾತ ಪ್ರವೃದ್ಧ ಆಮವಾತದಕ್ಕೆ ಹೋಗಿರುತ್ತೆ, ಅಂದ್ರೆ ಪೇಷಂಟ್ ಬೆಡ್ ಇಂದ ಮೇಲೆ ಏಳಕ್ಕೆ ಸಾಧ್ಯ ಇರಂಗಿಲ್ಲ. ಸೊ ಅಂತ ಕಂಡೀಷನ್ಗಳಲ್ಲೂ ಕೂಡ ಆಯುರ್ವೇದದ ಒಂದು ಪಂಚಕರ್ಮ ಚಿಕಿತ್ಸೆ, ಬಸ್ತಿ ಚಿಕಿತ್ಸೆ, ಮತ್ತೆ ವಿದ್ಧಕರ್ಮ, ಅಗ್ನಿಕರ್ಮ, ರಕ್ತಮೋಕ್ಷಣ, ಹೀಗೆ ಬಹಳಷ್ಟು ಪರಿಣಾಮಕಾರಿಯಾದಂತಹ ಚಿಕಿತ್ಸೆಗಳು ಆಯುರ್ವೇದದಲ್ಲಿ ಇವೆ. ಸೊ ಅದಕ್ಕೋಸ್ಕರ ಆಮವಾತದಿಂದ ಹೆದರ್ಬೇಕಾಗಿಲ್ಲ, ರುಮಟಾಯ್ಡ್ ಆರ್ಥರೈಟಿಸ್ ಅಂದ ತಕ್ಷಣ ಗಾಬರಿ ಆಗಬೇಕಾಗಿಲ್ಲ. ಆಯುರ್ವೇದದಲ್ಲಿ ತುಂಬಾ ಪರಿಣಾಮಕಾರಿಯಾದಂತಹ ಚಿಕಿತ್ಸೆಗಳು ಇವೆ. ನಿಮ್ಮ ಹತ್ತಿರದ ಅಥವಾ ಯಾವುದೇ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಈ ತರ ಸಮಸ್ಯೆಗಳಿದ್ದಾಗ ಖಂಡಿತವಾಗಿಯೂ ಆಯುರ್ವೇದ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಣಾಮಕಾರಿಯಾದಂತಹ ಚಿಕಿತ್ಸೆಯನ್ನು ಪಡ್ಕೊಳ್ಳಿ. ಧನ್ಯವಾದಗಳು.